ಅದರಲ್ಲಿ ಏನೇನೆಲ್ಲ ಸುಮಂತ್ ಗೌಡ ಮಾತಾಡಿದ್ದಾರೆ. ಎಷ್ಟು ಕಾಲ್ ರೆಕಾರ್ಡ್ ಇದೆ ಅನ್ನೋದಕ್ಕೆ ಐಡಿಯಾ ಇಲ್ಲ. ಬಟ್ ಇನ್ನೊಂದು ಅದು ಅಲ್ಲಿ ಲಾಯರ್ ವಿಚಾರ ಬಂತು ಅಂತ ಹೇಳಿದ್ರು ಅರುಣ್ ಶಂಸರ್ದು. ಅದೇ ನಾನು ಹೇಳ್ದೆ, ನಮ್ಗೆ ಏನಾದ್ರೂ ಧರ್ಮದ ಪರ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಅದು ಇವಾಗ ಬೇರೆ ಮಾತಾಡೋದು ಹೇಳಿರೋದು ಬೇರೆ. ಇಲ್ಲಿ ನಾನು ಹೇಳ್ತಿದ್ದೆ, ಧರ್ಮದ ಪರ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಈಗ ಪುನೀತ್ ಅಣ್ಣನೇ ಹೇಳ್ಕೊಂಡಿರೋ ಹಾಗೆ ಅವರ ಲಾಯರು ಅರುಣ್ ಶಂಸರ್ ಸುಮಾರು ಕೇಸಲ್ಲಿ ಅವರು ವಾದ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಲಾಯರ್. ಧರ್ಮದ ಪರ ಅಂತ ಬಂದ್ರೆ ಚೆನ್ನಾಗಿ ನಿಂತ್ಕೋತಾರೆ. ಧರ್ಮದ ಪರ ನಾವು ಹೋರಾಡ್ತೇವೆ ಅಂತ ಬಂದಾಗ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅರುಣ್ ಶಂಸರ್ ಬರ್ತಾರೆ. ಪರ್ಸನಲ್ ಗೊತ್ತಾ ಅರುಣ್ ಶ್ಯಾಮ್ ಸರ್ ಗೊತ್ತಿಲ್ಲ ಅಂತಂದ್ರು ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಅವರ ಹೆಸರನ್ನ ಹೇಳ್ಕೊಂಡು ಅವರು ಬರ್ತಾರೆ ಅಂತ ಸುಮಂತ್ ಗೌಡ ಯಾವ ಧೈರ್ಯದ ಮೇಲೆ ಹೇಳಿದ್ರು? ಒಂದು ನಂಬಿಕೆ. ಇವಾಗ ನಾನು ಒಂದಷ್ಟು ಜನ ಪುನೀತ್ ಅಣ್ಣನ ಜೊತೆನೇ ಇದ್ದೆ. ಏನಾದ್ರೂ ತುಂಬಾ ಕ್ರಿಟಿಕಲ್ ಆಯ್ತು ಅಂತ ಬಂದಾಗ ಧರ್ಮದ ಪರ ಹೋರಾಡ್ತಾರವ್ರಿಗೆ ಅವ್ರು ನಿಂತ್ಕೊತಾರೆ. ಯಾಕೆಂತಂದ್ರೆ ಅವ್ರು ತುಂಬಾ ಒಳ್ಳೆ. ಈಗ ಪುನೀತ್ ಅಣ್ಣನೇ ಹೇಳಿರೋ ಹಾಗೆ ಅವ್ರದ್ದು ಪುನೀತ್ ಕೆರಳಿ ವಿರುದ್ಧ ವಾದ ಮಾಡ್ಬೇಕು ಅಂತ ಬಂದಾಗ ಅವ್ರ ಸರ್ಕಾರಿ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಕೊಂಡು ಬಂದ್ರು. ಅಷ್ಟು ಒಳ್ಳೆ ಅವ್ರು ಬಂದು ನಿಂತ್ಕೊತಾರೆ ಅಂತ ಹೇಳಿದ್ದು. ಅದ್ರಲ್ಲಿ ಆಡಿಯೋ ಬಿಡ್ಬೇಡಪ್ಪ, ಸುಮ್ಮನೆ ಅವ್ರ ಹೆಸರನ್ನೆಲ್ಲ ಯಾಕೆ ತಗೊಳ್ಳೋದು ಅಂತ ಕೇಳ್ಕೊಂಡಿದ್ದೀನಿ. ಆಡಿಯೋ ಬಿಡ್ಬೇಡ ಲಾಯರ್ದು, ಬೇಕಂದ್ರೆ ಅದು ಬೇರೆ ರೀತಿ ಪೋಟ್ರೆ ಆಗೋಯ್ತಿದೆ ಜನಕ್ಕೆ. ಅರುಣ್ ಶ್ಯಾಮ್ ಅವ್ರಿಗೂ ನನಗೆ ಪರಿಚಯನೇ ಇಲ್ಲ. ಅವ್ರನ್ನ ಒಂದೇ ಸಲ ಆ ಸಮಾವೇಶದಲ್ಲಿ ನೋಡಿರೋದು ನಾನು. ಅವ್ರ ಬಗ್ಗೆ ನಾನು ಈಗ ಅದೇ ನಂದು ಇನ್ನೊಂದೇನಂದ್ರೆ ಯಾರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡ್ತೀನಿ ಜಾಸ್ತಿ. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಇವಾಗ ನಮ್ಮ ಚಕ್ರವರ್ತಿ ಅಣ್ಣನೇ ಹೇಳಿರೋ ಹಾಗೆ ಅಯೋಗ್ಯ ಅಂತ ಪದ ಬಳಸಿದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸಸ್ ಸ್ಮ್ಯಾಶ್ ಮಾಡ್ಕೊಂಡು ಅಂದ್ರೆ ಪದ ಬಳಸಿ ಏನಿಲ್ಲ ಅಂತ. ಆ ರೀತಿ ನಮ್ಗೇನಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದೆ ಹೊರತು ಬೇರೆ ಉದ್ದೇಶ ಏನೋ ಹಿಂದೆ ಇದ್ದಾರೆ ಅವ್ರ ನಮ್ಮ ಪರ ಅಂತ ಹೇಳಿದೆ. ಅವ್ರ ನನಗೆ ಪರ್ಸನಲ್ ಗೊತ್ತೇ ಇಲ್ಲ. ಅವ್ರನ್ನ ನೋಡಿರೋದು ಒಂದ್ಸಲ ಸಮಾವೇಶದಲ್ಲಿ ಬಿಟ್ರೆ ಅವ್ರ ನಮ್ಮ